ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರೋ ಹಾಗೆ ಇದು ನಮ್ಮ ಮಂತ್ರಾಲಯದ ದರ್ಶನದ ವ್ಲಾಗ್ ಆಗಿರುತ್ತೆ. ಇಲ್ಲಿ ನಾವು ನಮ್ಮ ವಿರಾಟ್ನ ಕೂಡ ಕರ್ಕೊಂಡು ಹೋಗಿದ್ವಿ. ನಾನು ನನ್ನ ಫ್ರೆಂಡು ವಿರಾಟು, ಭೂಮಿಕಾ ಆ್ಯಂಡ್ ಭೂಮಿಕಾ ಫ್ರೆಂಡು. ಸೊ ಬ್ಯಾಂಗ್ಳೂರಿಂದ ನಾವು ಹುಟ್ಟಿದ್ದು 7:15 PM ಟ್ರೈನ್ ಇದ್ದಿದ್ದು. ಅಲ್ಲಿ ರೀಚ್ ಆಗೋಷ್ಟರಲ್ಲಿ 1:15 ಆಗಿತ್ತು ಕರೆಕ್ಟಾಗಿ. ಸೊ ಅಲ್ಲಿಂದ ನಾವು ಆಟೋ ಮಾಡಿಕೊಂಡು ಮಂತ್ರಾಲಯ ದೇವಸ್ಥಾನ ಹತ್ರ ರೀಚ್ ಆದ್ವಿ. ಅಲ್ಲಿ ನಾವು ಯಾವುದೋ ರೂಮ್ ಫಸ್ಟೇ ಬುಕ್ ಮಾಡ್ಕೊಂಡಿಲ್ಲ. ಸೊ ಅಲ್ಲಿ ಹೋದಾಗಲೇ ಆಟೋ ಸ್ಟ್ಯಾಂಡ್ ಹತ್ರ ತುಂಬ ಜನ ರೂಮ್ಸ್ ಇದೆ ಅಂತ ಕರೀತಿರ್ತಾರೆ. ಈಗ ರೂಮಲ್ಲಿ ಮಲ್ಕೊಳಕ್ಕೆ ಬಂದಿದ್ದೀವಿ. ನಾವು 1300 ರುಪೀಸ್ ಪೇ ಮಾಡಿದ್ದೀವಿ ಒಂದು ರೂಮ್ಗೆ. 6 o'clock ಹೋಗಿರಿ ಮೇಡಮ್. 1200 ಮತ್ತೆ ಅಲ್ಲಿ ಯಾಕೆ ಹೇಳ್ತಾ 6 ಗಂಟೆಗೆ ಅವೆಲ್ಲ ಖಾಲಿ ಆಗಿರುತ್ತೆ. ಹಂಗೆ ಓಕೆ, ಏನು ಮಾಡೋಕ್ಕಲ್ಲ ಇವಾಗ. ಡ್ರೆಸ್ ಮಾಡಿ ಹೋಗೋದಕ್ಕೆ ಇಲ್ಲಿ ಏನು ವಾಶ್ರೂಮ್ ಓಕೆ, ಚೆನ್ನಾಗಿದೆ. ಹೊಸದಂತೆ, ಇನ್ನೂ ಒಂದು ವಾರ ಆಗಿದೆಯಂತೆ. ಸೊ ಹೆಸರೇನಂತ ತಿಳ್ಕೊಂಡು ನಾನು ಹಾಕಿರ್ತೀನಿ ಯಾವುದು ಅಂತ. ಹಾಯ್ ಆಲ್, ಗುಡ್ ಮಾರ್ನಿಂಗ್. ಸೊ ಈಗ ರೆಡಿಯಾಗಿ ಹೊಡ್ತಿದ್ದೀವಿ. ಟೈಮ್ ಎಂದು ಕರೆಕ್ಟಾಗಿ 6:30 ಇವಾಗ. ಸೊ ನಾನು ರೆಡಿಯಾಗಿದೆ. ನಮ್ಮ ಮೇಡಮ್ ಇನ್ನೂ ರೆಡಿ ಆಗ್ತಿದ್ದಾರೆ. ನಮ್ಮ ವಿರಾಟ್ ನೋಡಿ ಸೂಪರಾಗಿ ರೆಡಿಯಾಗಿದ್ದಾನೆ. ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಾ? ನಿಜ ಹೇಳ್ಬೇಕು, ಯಾವ ಥರ ಕಾಣಿಸ್ತಾಳೆ? ಅವಾಗ ಹೇಳಿದಲ್ಲ ವಿರಾಟ್, ಹೇಳಿ ಒಂದ್ಸಲ. ನಾನು ಯಾವ ಥರ ಕಾಣಿಸ್ತೀನಿ? ನಾನು ಟೀಚರ್ ಕಾಣಿಸ್ತೀನಿ ಅಂತ. ಈಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. 6:35ಗೆ ಆಚೆ ಇದ್ದೀವಿ. ನೋಡೋಣ ಎಷ್ಟೊತ್ತಿಗೆ ದರ್ಶನ ಆಗುತ್ತೆ. ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂತ ಅಂದರೆ, ನಾವು ಬೇಗ ದರ್ಶನ ಮಾಡೋಣ, ಬೆಳಗ್ಗೆನೇ ದರ್ಶನ ಮಾಡೋಣ. ಯಾಕಂದರೆ ಮಧ್ಯಾಹ್ನ ಎಲ್ಲ ಹೋದರೆ ತುಂಬ ಸೆಕೆ ಇರುತ್ತೆ, ತುಂಬ ಬಿಸಿಲು ಕೂಡ ಇರುತ್ತೆ ಅಂದ್ಬಿಟ್ಟು ನಾವು 6:30ಗೆಲ್ಲ ನಮ್ಮ ರೂಮ್ನ ಬಿಟ್ಟು 6:45 ಅಷ್ಟರಲ್ಲಿ ನಾವು ದೇವಸ್ಥಾನ ರೀಚ್ ಆದ್ವಿ. ಸೊ ದೇವಸ್ಥಾನ ರೀಚ್ ಆದಮೇಲೆ ನಮಗೆ 7:30 ಅಷ್ಟರಲ್ಲಿ ನಮ್ಗೆ ದರ್ಶನನೇ ಆಗೋಯಿತು. ನಾವು ಸೇವಾ ಯಾವುದಾದ್ರೂ ತೊಗೊಳ್ಳೋಣ, ಅದರಲ್ಲಿ ನಮಗೆ ಲೈಕ್ ಫ್ರಂಟ್ ಲೈನಲ್ಲೇ ದರ್ಶನ ಬಿಡ್ತಾರೆ ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ಏನಾಯಿತು ಅಂತಂದರೆ 7:30 ಮೇಲೆ ಯಾವುದೇ ಸೇವಾ ಇದ್ರೂ ಆ ಟಿಕೆಟ್ಸ್ ಕೊಡೋದು 7:30 ಮೇಲೇ. ಅದಕ್ಕೆ ಸರಿ ನಾರ್ಮಲ್ ದರ್ಶನದಲ್ಲೇ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ಇಲ್ಲಿ ನೋಡ್ತಿರ್ಬೋದು ನೀವು, ಇವಾಗ ಇಲ್ಲಿ ರಂಗೋಲಿ ಹಾಕ್ತಿದ್ದಾರೆ. ಇದು ಈಗ ಫೇಮಸ್ ಆಗ್ತಿರೋಂಥ ರಂಗೋಲಿ. ಅಂದರೆ ಮೇಲೆ ಕೃಷ್ಣ, ಮಧ್ಯದಲ್ಲಿ ಪಂಚಮುಖಿ, ಕೆಳಗಡೆ ರಾಘವೇಂದ್ರ ಸ್ವಾಮಿದು. ಸೊ ನಾವು ಸ್ಟಾರ್ಟಿಂಗ್ ಹೋಗುವಾಗ ಅವರು 1 ಐ ಮಾಡಿ ಕಂಪ್ಲೀಟ್ ಮಾಡಿದ್ರು. ಈಚೆ ಬಂದಾಗ ಏನಾಗಿರುತ್ತೆ ಅಂತ ನೋಡಿ. ಅಲಂಕಾರ ಮಾಡ್ತಾ ಇದ್ದಾರೆ. ಇಲ್ಲಿ ಧರ್ಮಸ್ಥಳದ ಥರ ಕ್ಯೂ ಏನು ಮಾಡಿದ್ದಾರೆ ಅಂದರೆ ಹಂಗಿದೆ. ಆಗಲೇ ನಾವು 5 ನಿಮಿಷ ಆಯ್ತು ಕ್ಯೂಗೆ ಬಂದು, ಇನ್ನೂ ಹೋಗ್ತಾನೆ ಇದ್ವಿ. ಭೂಮಿಕಾ ಮತ್ತು ನಾಗು ಇಬ್ಬರೂ ಹೆಜ್ಜೆ ನಮಸ್ಕಾರ ಮಾಡ್ತೀವಿ ಅಂತ ಅಂದ್ಕೊಂಡು ಬಂದಿದ್ರು. ಸೊ ಅವರಿಬ್ಬರು ಹೆಜ್ಜೆ ನಮಸ್ಕಾರ ಮುಗಿಸಿ ನಾವು ಅಲ್ಲೇ ಸ್ವಲ್ಪ ದೇವಸ್ಥಾನದಲ್ಲಿ ಕೂತ್ಕೊಂಡು ಆ್ಯಂಡ್ ಇಲ್ಲಿ ಇದು ಮ್ಯೂಸಿಯಂ ಥರ ಇದೆಯಲ್ಲ ಅದನ್ನು ನೋಡಿಕೊಂಡು ನಾವು ಎಕ್ಸಿಟ್ ಆದ್ವಿ. ನೋಡಿ ಬೆಳಗ್ಗೆ ಅಷ್ಟೊತ್ತು ಇದ್ರೂ ಎಷ್ಟು ಜನ ಇದ್ದಾರೆ ಅಂತ. ಬಟ್ ನಾನೇನು ಹೇಳ್ತೀನಿ ಅಂತಂದರೆ, ಯಾರೇ ಬೇಗ ಅಕಸ್ಮಾತ್ ನೀವು ಮಂತ್ರಾಲಯ ರೀಚ್ ಆದರೆ ಬೆಳಗ್ಗೆನೇ ದರ್ಶನ ಮಾಡಿ. ಆ್ಯಂಡ್ ನಿಮ್ಗೆ ಇನ್ನೂ ಟೈಮ್ ಇದ್ದರೆ ನೀವು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ರೆಸ್ಟ್ ತೊಗೊಂಡು ಮತ್ತೆ ಸಂಜೆ ಬಂದು ಇನ್ನೂ ದರ್ಶನ ಮಾಡ್ಬೋದು. ಮಾಮಿ ದರ್ಶನ ಹೆಂಗಿತ್ತಮ್ಮ? ಸೂಪರ್ ಆಗಿತ್ತಾ? ದರ್ಶನ ಎಲ್ಲ ಚೆನ್ನಾಗಾಯಿತು. ನಾರ್ಮಲ್ ಕ್ಯೂರ್ ಫಸ್ಟ್ ಟೈಮ್ ಹೋಗಿದ್ದು, ಬಟ್ ತುಂಬ ಚೆನ್ನಾಗಾಯಿತು ಇವಾಗ ದರ್ಶನ. ಹಾಫ್ ಆನ್ ಅವರ್ ಅಷ್ಟು ದರ್ಶನ ಆಯಿತು. ಇವರಿಬ್ಬರು ಹೆಜ್ಜೆ ನಮಸ್ಕಾರ ಆಗ್ತಿದ್ರು. ಹೆಜ್ಜೆ ನಮಸ್ಕಾರ ಮುಗಿಸ್ಕೊಂಡು ಇವಾಗ ರೂಮ್ಗೆ ಹೋಗ್ತಿದ್ದೆ. ಟಿಫನ್ ಮಾಡಿಬಿಟ್ಟು ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಬರೋಣ ಅಂತ ಅಂದ್ಕೊಂಡು. ಸಂಜೆ ತನಕ ರೆಸ್ಟ್ ಮಾಡ್ತೀನಿ. ಸಂಜೆವರೆಗೂ ರೆಸ್ಟ್. ಓಕೆ, ಸಿಗೋ. ನಮ್ಮ ಹುಡುಗನ ಪಾಪ ಟಯರ್ಡ್ ಆಗಿದೆ. ಅವ್ನಿಗೆ ಆಟ ಸಾಮಾನು ಬೇಕು ಇವಾಗ. ಅಲ್ಲಿ ಕೊಡಿಸ್ತೀನಿ. ಇವಾಗ ಟಿಫನ್ಗೆ ಹೋಗ್ತೀವಿ. ಮಾಡಿದ್ರೆ ಮುಖ ಕಂಪ್ಲೀಟ್ ಮಾಡಿದ್ದಾರೆ. ನಾವು ಹೋಗುವಾಗ 1 ಐ ಆಗಿತ್ತಷ್ಟೇ. ಈಗ ಕಂಪ್ಲೀಟ್ ಮಾಡಿದ್ದಾರೆ. ಪಾಪ ಬಿಸಿಲು, ಅವರು ಕುತ್ಕೊಂಡಿದ್ದಾರೆ. ಈ ಬಿಸಿಲಲ್ಲಿ ಮಾಡ್ತಿದ್ದಾರಲ್ಲ ಗಿರಿ. ಇದೀವಿ ಮಂತ್ರಾಲಯದಲ್ಲಿ ಇರೋದು ನಾವು. ಹೇಳು ಎಲ್ಲ ಹೋಗ್ತಿದ್ದೀವಿ ಅಂತ. ಊಟ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. 12:30 ಇಂದ ಹೋಗೋಷ್ಟು ಕರೆಕ್ಟಾಗಿರುತ್ತೆ ಅಂತ. ಈಗ ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಊಟಕ್ಕೆ ಹೋಗ್ತಾ ಇದ್ದೀವಿ. ಮಂತ್ರಾಲಯ ಮುಗಿಸ್ಕೊಂಡು ಎಲ್ಲ ಹೋಗುವಾಗ ನಮ್ಮ ಅಕ್ಕ ನೈಲ್ ಪಾಲಿಶ್ ಹಚ್ಕೋದವ್ರೆ. ಇನ್ನೇನು ಹೊಡ್ಬೇಕು ಇವಾಗ ನಾವು. ಇವಾಗ ಹಚ್ಕೋತಾ ಇರೋದು ಎಲ್ಲ ಮುಗಿಸ್ಕೊಂಡ್ಮೇಲೆ. ಎಂಥ ಕಲಾವಿದ್ರು ಇರ್ತಾರೆ. ಕೈಗೆ ಹಚ್ಕೊಂಡು ನಾನು ಸಂಜೆ ಇವಾಗ ಕರೆಕ್ಟಾಗಿ 5:30. ಇನ್ನೊಂದು ಸಲ ಬಂದಿದ್ದೀವಿ ದೇವಸ್ಥಾನ ಹತ್ರ.
ಇವಾಗ ಬಸ್ಸು ಬುಕ್ ಮಾಡಿಸ್ಕೊಂಡ್ವಿ. ನಮಗೆ ನಮ್ಮ ಟ್ರೈನ್ದು ಕನ್ಫರ್ಮ್ ಆಗಲಿಲ್ಲ, ಸೊ ಸ್ಲೀಪರ್ದು ಬಸ್ ಬುಕ್ ಮಾಡಿಸ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಬೆಳಗ್ಗೆ ನೋಡ್ಕೊಂಡು ಹೋಗಿದ್ದು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದಾರೆ, ತೋರಿಸ್ತೀನಿ. ಏನಪ್ಪ ಇಲ್ಲ ಇಲ್ಲಿ ತಿರ್ಗಿಲಿ ಹೇಳು. ಬಿಡಿಸಿದ್ದಾರೆ. ನೀನು ಯಾವಾಗ ಹಂಗೆಲ್ಲ ಬಿಡಿಸೋದು? ಈಗ ನಾಗು ಹಸುಗೆ ಅಂತ ಬಾಳೆಹಣ್ಣು ತೊಗೊಂಡಿದ್ದಾಳೆ ಕೊಡೋಕ್ಕೆ. ಇಬ್ಬರೇ ಇರೋದು. ವಾ ಹಾಗೂ ನೋಡ್ದಾ ನೀನ್ ಹಾಕ್ಬಾ. ಏನು ಮಾಡಲ್ಲ ಕೊಡು. ಅದು ಸಿಪ್ಪೆ ತಿನ್ನಲ್ಲ ಅನ್ಸುತ್ತಲ್ಲ ನೋಡು. ಮನೆಗೆ ಬಂದಾಗ ಇದು ಇನ್ನೂ ಅಲಂಕಾರ ಮಾಡ್ತಾ ಇದ್ರು. ಇವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲಂಕಾರ. ನೀನೊಂದು ತಿನ್ಸ್ಬಿಡಮ್ಮ. ಬಾಯಿಲಿ ತಗೋ. ಏನು ಮಾಡಲ್ಲ ಅದು, ಸುಮ್ಮನೆ ಹಿಂಗೆ ಕೊಡು. ಪರವಾಗಿಲ್ಲ, ಏನು ಮಾಡಲ್ಲ. ವೆರಿ ಗುಡ್. ಇಲ್ಲಿ ನೀರೇ ಇಲ್ಲ, ತುಂಗಭದ್ರಲ್ಲಿ. ಎಲ್ಲೋ ಕಣ್ಣು ದೂರದಲ್ಲಿ ನೀರು ಕಾಣಿಸ್ತಾ ಇದೆ. ಬೇಡ 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 ಬೇಡ. ಕುದುರೆ ಇದೆ, ಒಂಟೆ ಇದೆ. ಒಂಟೆ ನೋಡು. ನೀರೇ ಇಲ್ಲ. ನಾವು ಅಟ್ಲೀಸ್ಟ್ ಲಾಸ್ಟ್ ಇಯರ್ ಬಂದಾಗ ಅಟ್ಲೀಸ್ಟ್ ನೀರು ಸ್ವಲ್ಪನಾದ್ರೂ ಇತ್ತು, ಇವಾಗ ಅದೂ ಇಲ್ಲ. ಕ್ಯಾಮಲ್ ನೋಡೇ ಇಲ್ವಾ? ನೋಡಿ ಇವಾಗ. ನಾನ್ ಬರಲ್ಲಪ್ಪ. ತಗೋ ಇನ್ನೊಂದು ಕೊಡು. ತಿನ್ನೋವಕ್ಕೆ ಅಟ್ಲೀಸ್ಟ್ ಕೊಡಬೇಕು ಅನ್ಸುತ್ತೆ. ಹಸುಗಳಿಗೂ ಪಾಪ ಅದೇನು ತಿಂದು ಬೇಜಾರೋ, ಇಲ್ಲ ಇವ್ರೇನು ಬರೀ ಬಾಳೆಹಣ್ಣು ಕೊಡ್ತಾರೆ ಅಂತನೋ. ವೆಲ್ ಡನ್. ಎಲ್ಲ ರೆಡಿ ಮಾಡಿದ್ದಾರೆ ತೇರು ಎಳಿಯೋಕ್ಕೆ. ಒಂದು ಇಲ್ಲಿ ಗಂಧ ತೇಯ್ತಾ ಇದ್ದಾರೆ. ಗಂಧ ತೇಯ್ತಾ ಇದ್ದಾರೆ. ಇಲ್ಲಿ ಅವರು ಗಂಧ ತೆಯ್ತಿದ್ದು ಅದು ನೆಕ್ಸ್ಟ್ ಡೇ ಅಕ್ಷಯ ತೃತೀಯ ಇತ್ತು. ಸೊ ಅಲಂಕಾರಕ್ಕೆ ರಾಘವೇಂದ್ರ ಸ್ವಾಮಿಗಳಿಗೆ ಗಂಧದಲ್ಲಿ ಅಲಂಕಾರ ಮಾಡಿದ್ರು, ಅದಕ್ಕೋಸ್ಕರ ಅಲ್ಲಿ ಗಂಧ ತೆಯ್ತಾ ಇದ್ರು. ನಮಗೂ ಗೊತ್ತಿರಲಿಲ್ಲ. ನಾವು ನೆಕ್ಸ್ಟ್ ಡೇ ರಾಘವೇಂದ್ರ ಸ್ವಾಮಿ ಫೋಟೋನ ನೋಡಿದಾಗ ನಮಗೆ ಗೊತ್ತಾಯಿತು ಅಕ್ಷಯ ತೃತೀಯಗೋಸ್ಕರ ಅಲ್ಲಿ ಗಂಧನ ತೆಯ್ತಾ ಇದ್ರು ಅಂತ. ನಾವು ಒಟ್ಟು 3 ಸಲ ರಾಯರ ದರ್ಶನ ಮಾಡಿದ್ವಿ. ಒಂದು ಬೆಳಗ್ಗೆ ಮಾಡಿದ್ವಿ ಆ್ಯಂಡ್ ಮತ್ತೆ ಸಂಜೆ ಬಂದಾಗ ನಾವು 2 ಸಲ ಮಾಡಿದ್ವಿ. ಸುಮ್ಮನೆ ಜನನೇ ಇರಲಿಲ್ಲ, ನಮ್ಮ ಲಕ್ಕೋ ಏನೋ ಗೊತ್ತಿಲ್ಲ. ಹೋದ್ವಿ ನಾರ್ಮಲ್ ಕ್ಯೂ ಅಲ್ಲಿ. ಎಷ್ಟು ಚೆನ್ನಾಗಿ ನಮಗೆ ರಾಯರನ್ನ ನೋಡೋಕೆ ಬಿಟ್ಟರು ಅಂತ ಅಂದರೆ, ನೋಡಿ ಕಣ್ಣು ಮುಚ್ಚಬೇಡಿ ನೋಡಿ ನೋಡಿ ಅಂತ 1 ನಿಮಿಷ ನಾರ್ಮಲ್ ಕ್ಯೂಯಲ್ಲೇ ನಾವು ಹತ್ತತ್ರ 1 ನಿಮಿಷ ದೇವ್ರ ಮುಂದೆ ರಾಯರ ಮುಂದೆ ನಿಂತ್ಕೊಂಡಿದ್ವಿ. 2 ಸಲ ಹೋದ್ವಿ. 1 ಸಲ ನೋಡ್ಕೊಂಡ್ಮೇಲೆ ಇಲ್ಲ ಪರವಾಗಿಲ್ಲ ಇನ್ನೊಂದು ಸಲ ಹೋಗೋಣ ಅಂತ ಮತ್ತೆ ಇನ್ನೊಂದು ಸಲ ಹೋದ್ವಿ. ನನಗೆ ಎಷ್ಟು ಖುಷಿ ಆಯಿತು ಅಂದರೆ 3 ಸಲ ರಾಯರ ದರ್ಶನ ಮಾಡಿದ್ವಲ್ಲಪ್ಪ, ರಾಯರನ್ನ ಅಷ್ಟು ಕಣ್ತುಂಬ ನೋಡೋವಂಥ ಭಾಗ್ಯ ಸಿಕ್ತಲ್ಲಪ್ಪ ಅಂತ ಅನಿಸ್ತು. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತಲ್ಲೇ ಮತ್ತೆ ದೇವಸ್ಥಾನದಲ್ಲಿ ಕೂತ್ಕೊಂಡ್ವಿ. ಯಾಕಂದರೆ 7 o'clock ಕರೆಕ್ಟಾಗಿ ತೇರು ಹಿಡಿಯೋದು ಅಂತ ಗೊತ್ತಾಯಿತು ನಮಗೆ. ಸೊ ಇಲ್ಲಿ ಒಟ್ಟು 4 ತೇರು ಇರುತ್ತೆ. ಯಾರ್ಯಾರು ಸೇವೆ ಸಂಕಲ್ಪಗಳನ್ನ ಮಾಡ್ಕೊಂಡಿರ್ತಾರೋ ಅವರು ತೇರು ಹಿಡಿಬೋದು. ಅವ್ರು ಅಂದರೆ ಇವಾಗ ಬೆಳ್ಳಿ ಆನೆ ತೇರನ್ನ ಎಳಿತೀವಿ ಅಂತ ಸೇವೆ ಅವರನ್ನು ಎಳೆಯೋಕ್ಕೆ ಅವ್ರಿಗೆ ಆ ಭಾಗ್ಯ ಸಿಗುತ್ತೆ. ಸೊ ಒಟ್ಟು 4 ತೇರು ಇರುತ್ತೆ. 4 ತೇರನ್ನು ಒಂದು ರೌಂಡ್ ಹೋಗಿ ಬರುತ್ತೆ ಫುಲ್ಲು. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ.
ಇಲ್ಲಿ ಒಂದು ಮಗುನ ಸೇಮ್ ರಾಯರ್ ಥರ ರೆಡಿ ಮಾಡಿ ಫೋಟೋಶೂಟ್ ಮಾಡಿಸ್ತಿದ್ರು. ತುಂಬ ಮುದ್ದಾಗಿ ಕಾಣಿಸ್ತಿತ್ತು ದೇವರು. ನಾನು ಬೇರೆ ಇನ್ಸ್ಟಾಗ್ರಾಮ್ ವೀಡಿಯೋಸಲ್ಲೆಲ್ಲ ನೋಡ್ತಾ ಇದ್ದೆ ಈ ಥರ ಹೆಂಗೆ ಮಾಡ್ತಿದ್ರು ಅಂತ. ಬಟ್ ಇಲ್ಲಿ ಆ ಮಗು ಎಷ್ಟು ಚೆನ್ನಾಗಿ ಕೂತಿತ್ತು ಅಂದರೆ ಅಷ್ಟು ಚೆನ್ನಾಗಿ ಕೂತಿತ್ತು. ಆ್ಯಂಡ್ ನೋಡಿ ಸಂಜೆ ಅಥವಾ ರಾತ್ರಿ ಆಗ್ತಿದ್ದಂಗೆ ಹಿಂಗೆ ಲೈಟಿಂಗ್ಸ್ ಹಾಕಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮಂತ್ರಾಲಯ. ದರ್ಶನ ಆಯ್ತು, ಇವಾಗ ಹೋಗ್ತಾ ಇದೀವಿ ನಾವು. ಹೆಂಗಿತ್ತು ದರ್ಶನ? ಚೆನ್ನಾಗಿತ್ತಾ? ತೇರು ಎಲ್ಲ ಎಳ್ದಾಯ್ತು. ಇವಾಗ ರೂಮ್ ಹತ್ರ ಹೋಗ್ತಾ ಇದೀವಿ. ಮತ್ತೆ ನಮಗೆ ಟ್ರೈನ್ ಕ್ಯಾನ್ಸಲ್ ಆಗಿದ್ದರಿಂದ ನಾವು ನಾರ್ಮಲ್ ಸ್ಲೀಪರ್ ಬಸ್ನ ಬುಕ್ ಮಾಡ್ಕೊಂಡ್ವಿ. ಅದು ನಮಗೆ 10:15 ಸೊ ನಾವು ರೂಮ್ನ 9 o'clock ಚೆಕ್ಔಟ್ ಆಗಿಬಿಟ್ಟು ನಾವು ಊಟ ಮಾಡಿಕೊಂಡು ಬಸ್ ಸ್ಟಾಪ್ ಹೋಗ್ಸಲ್ಲಿ ಸರಿಯಾಗಿತ್ತು. ನಮ್ಮ ವಿರಾಟ್ ಏನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೋ ಏನೋ ಗೊತ್ತಿಲ್ಲ. ಅವನು ನಾವು ಓಡೋಕ್ಕೂ ಮುಂಚೆನೇ ಬ್ಯಾಂಗ್ಳೂರಲ್ಲೇ ನಾನು ಡಬಲ್ ಡೆಕ್ಕರ್ ಬಸ್ ಹೋಗ್ತಿದ್ದು ಅಂತ ನಾನು ಅಂದೆ ನಾವು ಟ್ರೈನ್ ಬುಕ್ ಮಾಡಿದ್ದು ಅಂತ. ಅವನಿಗೆ ಅದು ಆಸೆ ತೀರಬೇಕಿತ್ತು ಅಂತಲೇ ಮೋಸ್ಟ್ಲಿ ನಮಗೆ ಟ್ರೈನ್ ಬುಕ್ ಆಗ್ದಲೇ ಅವನ ಆಸೆ ತೀರ್ಸೋಕ್ಕೋಸ್ಕರ ನಾವು ಸ್ಲೀಪರ್ನ ಬುಕ್ ಮಾಡ್ಕೊಂಬಂದಂಗಿತ್ತು. ನಿನಗೆ ಖುಷಿ ಆಗ್ಬಿಟ್ಟಿದ್ದಲ್ಲ. ಅಲ್ಲೋಡಿ ಇದು ಫೋನ್ ಇರೋದು ಮತ್ತೆ ಇದು ಚಾರ್ಜಿಂಗ್ ನೋಡಿ. ಇದು ಬ್ಯಾಗ್ ಎತ್ಕೊಳಕ್ಕೆ, ಇದು ವಾಟರ್ ಬಾಟಲ್ ಎತ್ಕೊಳಕ್ಕೆ. ನಿಂಗೆ ಖುಷಿ ಅಲ್ಲ ಫುಲ್ಲು ಚೆನ್ನಾಗೈತೆ ಅಂತ. ಎಲ್ಲಿ ಮಾಡ್ಕೋತೀವಾಗ? ಹಿಂಗೆ ಯಾರಿಗೆ ಖುಷಿ ಆಗೈತೆ ಇಲ್ಲೋ, ನಿಂಗೆ ಮತ್ತೆ ಫುಲ್ ಖುಷಿ ಬಿಟ್ಟಿದ್ದಲ್ಲ. ಇವಾಗ ಗಾಡಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಗಾಡಿ ಬರುತ್ತಲ್ಲ ಅಕ್ಷಯ ತೃತೀಯಗೆ ಭೂಮಿಕಾ ಅವ್ರ ಅಮ್ಮಂಗೆ ಗಿಫ್ಟ್ ತೊಗೊಂಬಂದೋಗಿ. ಆಂಟಿ ರಿಯಾಕ್ಷನ್ ಆಗಿರುತ್ತೆ ನೋಡೋಣ. ಗಿಫ್ಟು ಅಮ್ಮನ ಕೈಯಿಂದ ಕೊಡಿಸ್ತವ್ರೆ. ಗಿಫ್ಟ್ ಅಂಟಿ ಖುಷಿ ಪಡ್ಬೇಕು ನೀವು. ಖುಷಿ ಪಡಿ. ಅಕ್ಷಯ ತೃತೀಯ ದಿವಸ ಬೆಳ್ಳಿ ಬಂದೈತಿ ಅಂತ. ನಿಮಗೆ ಯಾರು ಬಂದಿದ್ದು ಅಲ್ಲಿ ಅವರೇ ಕೊಟ್ಟು ಫ್ರೀ ಕಾಲ್ಗೆಜ್ಜೆ ಅಕ್ಷರದಿಗೆ ಫ್ರೀ ಕಾಲ್ಗೆಜ್ಜೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಹೇಳ್ರಿ. ಅಕ್ಷರದಿಗೆ ಭೂಮಿಕಾ ನಿಮಗೆ ಕೊಡಿಸ್ತಾ ಇರೋದು ಗಿಫ್ಟು. ಗೆಜ್ಜೆ ಇತ್ತು ಕೊಟ್ಟು ತಗೋತಿದ್ದೆ. ಸುಮ್ಮನೆ ಏನು ಆಟ ನಾಯಿಗಿರೋ ರೈಟಲ್ಲಿ ಬೆಳ್ಳಿ ರೈಟಲ್ಲಿ ನಾನು ಕೇಳಿದೆ ಯಾವುದೋ ಇತ್ತಲ್ಲ ಅಂತ. ಅವಳು ಯಾವುದು ಇಲ್ಲ, ಅದು ಇಲ್ಲದೆ ಇರೋದಕ್ಕೆ ನಮ್ಮ ಅಮ್ಮ ಯಾವುದೋ ಹಾಕೋತಾ ಇಲ್ಲ ಅಂತ ಅಂದ್ಲು. ಇಲ್ಲ ನನ್ನ ಗೆಜ್ಜೆ ಕಿತ್ತೋಗೋಯ್ತಾ, ಎಲ್ಲಿ ಕುಡಿದೀನಿ ಅಂತ ಗೊತ್ತಿಲ್ಲ. ಚೆನ್ನಾಯ್ತಾ? ಇಷ್ಟ ಆಯ್ತಾ? ಯಾವಾಗ ಹೋಗಿದ್ರಿ? ಈಗ ಹೋಗಿ ಈಗ ಬಂದಿದ್ದು. ಸೊ ಇದಾಗಿತ್ತು ನನ್ನ ವ್ಲಾಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.